ಮಾತಲ್ಲಿ ಫುಲ್ಲು ಮಾಸು, ಮನ್ಸು ಮಲ್ಲಿಗೆ ಹೂವಂಗೆ ಫುಲ್ ನೈಸು, ಸ್ಟೈಲಿಗೆ ಮಾಸ್ಟರ್ ಪೀಸು, ಸ್ನೇಹ ಅಂದಾಗ ಕರಗೋಗು ಮುದ್ದು ಕೂಸು. ಲೈಕ್ ಕಮೆಂಟ್ ಶೇರ್ ಮಾಡಿ, ಕಮೆಂಟ್ ಅಲ್ಲಿ ನಮ್ಮನ್ನ ಬರೀ ಹೊಗಳಿರಿ. ಧನರಾಜ್ ಆಚಾರ್ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ವನದುರ್ಗ ದೇವಿ ಟೆಂಪಲ್ಗೆ ಹೊರಟಿದ್ದೀವಿ. ಯಾಕಂದರೆ ಬಿಗ್ ಬಾಸಲ್ಲಿ ಇರಬೇಕಾದ್ರೆ ತುಂಬ ಸಲ ವನದುರ್ಗ ಅಮ್ಮನ ನೆನಪು ಮಾಡ್ಕೊಂಡಿದ್ದಾರೆ. ಹಾಗಾಗಿ ಎಲ್ರಿಗೂ ಚಿರಪರಿಚಿತ ವನದುರ್ಗ ಟೆಂಪಲ್ ಅನ್ನೋದು. ಗೌತಮಿ ಜಾಧವ್ ಅವರು ವನದುರ್ಗ ಟೆಂಪಲ್ ಅಲ್ಲಿ ಇದ್ದಾರೆ. ಈಗ ಅವ್ರನ್ನ ಮೀಟ್ ಆಗಕ್ಕೆ ಹೋಗ್ಬೇಕು. ಮೀಟ್ ಆಗೋದ್ರ ಜೊತೆಗೆ ನಾನು ಮೊದಲೇ ಹೇಳಿದ್ದೆ, ಈ ಕಾರ್ ತಗೊಳ್ಳೋದಕ್ಕೆ ಅವರು ಕಾರಣ ಆಗಿರ್ತಾರೆ. ಯಾಕಂದ್ರೆ ಅವರು ಒಂದು ಟಾಟಾ ಸಫಾರಿ ವೈಟ್ ಕಾರ್ ತಗೊಂಡಿದ್ರು, 2-3 ತಿಂಗಳಾಗಿತ್ತು. ನಮ್ಮ ಕಾರನ್ನು ಅವ್ರಿಗೂ ತೋರಿಸ್ಬೇಕು. ಮತ್ತು ಅವರು ಮೊನ್ನೆ ಬರೋಕ್ಕಾಗಲಿಲ್ಲ, ಡೆಲಿವರಿ ಮಾಡೋ ಟೈಮಲ್ಲಿ ದೋಸ್ತಾನು ಬರೋಕ್ಕಾಗಲಿಲ್ಲ, ಗೌತಮಿ ಅವರು ಬರೋಕ್ಕಾಗಲಿಲ್ಲ. ಹಾಗಾಗಿ ಇವತ್ತು ಬನ್ನಿ ಇಲ್ಲೇ ದೇವಸ್ಥಾನದಲ್ಲಿ ಮೀಟ್ ಆಗೋಣ ಅಂತ. ನನಗೂ ಹೋಗಬೇಕು ಅಂತ ಇತ್ತು, ಹಾಗೆ ಒಟ್ಟಿಗೆ ಅಲ್ಲಿ ಮೀಟ್ ಆಗೋಣ. ಹಾ ಗೌತಮಿ ಅವರೇ, ಬಂದೆ ಆಯ್ತಾ? ಇಲ್ಲೇ ಇದ್ದೀನಿ. ಲೇಟ್ ಆಯ್ತಾ? ಹಾ ಓಕೆ. ನಾನೆಂತ ಗೊತ್ತಾ, ಹಾ ಇಲ್ಲಿ ಟಾಟಾದವ್ರ ಹತ್ರ ಸರ್ವಿಸ್ ಕೊಟ್ಟಿದ್ವಿ ಗಾಡಿ ಕಲೆಕ್ಟ್ ಮಾಡ್ಕೊಳಕ್ಕೆ. ನೀವೇನ್ ನಾನ್ ಬರುವಾಗ ಅದನ್ನ ತೋರಿಸೋದೇ ಇಲ್ವಾ? ಹೊರಗಡೆ ಹೋದ್ರಾ? ಈಗ ಹೊರಟ್ವಿ, ಇಲ್ಲಿಂದ 10 ನಿಮಿಷ ಬರ್ತೇವೆ. ಓ, ಇಲ್ಲಿ ಪಡೀಲಲ್ಲಿ ಇದ್ದೀರಾ? ಹಾ, ಇಲ್ಲೊಂಚೂರು ಲೇಟ್ ಆಯ್ತು. ಓಕೆ ಓಕೆ. ಹಾಗಾದ್ರೆ ನಾನು ಅಲ್ಲಿ ಹೋಗಿರ್ಲಿಲ್ಲ, ನಾನು ಬಂದೆ, ದ್ವಾರದ ಹತ್ರ ಇದ್ದೆ. ಹಾ, ಒಳಗೆ ಹೋಗಿ. ಹಾ ಹೋಗಿ. ಶ್ರೀ ವನದುರ್ಗ ಟೆಂಪಲ್ಗೆ ರೀಚ್ ಆದ್ವಿ. ಇದೆ ನೋಡಿ ದೇವಸ್ಥಾನ. ಗೌತಮಿ ಅವರು ಬರಬೇಕಷ್ಟೇ, ಸರ್ವಿಸ್ ಕೊಡೋದಕ್ಕೆ ಹೋಗಿದ್ದಾರೆ. ಗಾಡಿ ಜನ ಇದ್ದಾರೆ ಒಳಗಡೆ, ವಿಡಿಯೋ ಮಾಡುವಾಗಿಲ್ಲ. ಅವ್ರು ಬರಲಿ, ಅವ್ರ ಜೊತೆ ಇದ್ದಾಗ ಬಂದು ಮಾತಾಡೋಣ. ಅವರ ಕಾರು ಮತ್ತು ನಮ್ಮ ಕಾರು ಒಟ್ಟಿಗೆ ಇಟ್ಕೊಂಡು ಒಂದು ಫೋಟೋ ತೆಗಿಯೋಣ. ಓಕೆ. ಇವನಂತೂ ಡೂರ್ ಆಗ್ತಾನೆ. ಹೊಸ ಕಾರ ಒಬ್ಬ ಎದೆ ಹೊಡೆದೋಯ್ತು. ಬಂದೇ ಬಿಟ್ರು ನೋಡಿ ಗೌತಮಿ ಅವರು. ಆಮೇಲೆ ಅಭಿ ಅವರು ಹಾಯ್. ನಾನು ಆಗ್ಲೇ ಹೇಳಿದಾಗೆ ಇವರು ಕಾರಣ ನಮಗೆ ಸಫಾರಿ ತಗೊಳ್ಳೋದಕ್ಕೆ. ಮತ್ತೆ ಗುರುಜಿ ಇದ್ದಾರೆ, ಗುರುಜಿ ಅವರ 2 ಕಾರ್ ನೋಡಿ ನನಗೂ ಸಫಾರಿಗೆ ಬಂದು. ಬ್ಲ್ಯಾಕ್ ಅಂತೂ ನಿಜ ಒಳ್ಳೇದಿದೆ. ಕಾರ್ ಅಂದ್ರೆ ಬೇರೆನೇ ಫೀಲ್ ಬರ್ತಾ ಇದೆ ನನಗೆ ಯಾವಾಗ್ಲೂ ಬ್ಲ್ಯಾಕ್ ಇಷ್ಟ. ಆದ್ರೆ ಅದೇ ಈಗ ಧನರಾಜ್ ತಗೊಂಡ್ರು ಅಂತ ಖುಷಿ ಇದೆ. ಒಳ್ಳೆ ಗಾಡಿ. ಈಗ ನಾವೆಲ್ಲ ಟಾಟಾ ಫ್ಯಾಮಿಲಿ. ತುಂಬ ಏನೆಲ್ಲ ಡಿಫ್ರೆನ್ಸ್ ಇದೆ ಅಂತ ತಿಳ್ಕೊಬೇಕು. ಟಾಪ್ ಎಂಡ್ಗೂ ಅಡ್ವೆಂಚರ್ಗೂ. ನಿಮ್ಮದು ಟಾಪ್ ಎಂಡ್ ವೀಲ್ ಎಲ್ಲ ಸೇಮು. ಬಟ್ ನಿಮ್ಗೆ ಇವಾಗ ಹೆಂಗೋ ವೈಟ್ ಇಷ್ಟ ಆಗ್ತಾ ಇದಲ್ಲ. ನಂಗೆ ಈಗ ನಿಮ್ಮ ಗಾಡಿ ನೋಡೋಕೆ ವೈಟ್ ಭಾರಿ ಚಂದ ಕಾಣ್ತಾ ಉಂಟಲ್ಲ ಅಂತ ಅನಿಸ್ತು. ಇಲ್ಲ, ಬ್ಲ್ಯಾಕ್ ಚೆನ್ನಾಗಿದೆ. ಅದು ಯಾವಾಗಲೂ ಹಾಗೆ ನಮ್ಮ ಹತ್ರ ಏನಿರುತ್ತಲ್ಲ ಅದು ಚಂದ ಅನ್ಸಲ್ಲ. ಇನ್ನು ಆಚೆ ನೋಡಿದಾಗ ಅದು ಚಂದ ಇದೆ. ಸಫಾರಿ ಸಫಾರಿ ಅಂತ ಎಷ್ಟು ಸಲ ನಿಮಗೆ ಕಾಲ್ ಮಾಡಿ ಹಿಂಸೆ ಕೊಟ್ಟಿದ್ದೀನಿ, ತಗೋಬೇಕಾ ಅಂತ. ಫೈನಲಿ ನಾನು ಸಫಾರಿದು ಗೈಡ್ ಆಗಿದ್ದೆ. ಈ ನಂಬರ್ ಸ್ಪೆಷಾಲಿಟಿ ಹೇಳಿದ್ರಾ? 9394 ನಂಬರ್ ಒಳ್ಳೆ ಇದೆ ಅಂತ ಹೇಳಿದ್ರು. ಹಾಗೆ ಇದನ್ನು ಚೂಸ್ ಮಾಡಿದ್ದು ನಾನು. ಇಲ್ಲ, ನನಗೆ ಬೇಕಾಗಿದ್ದು 7029 ವೈಫ್ ಮತ್ತು ನನ್ನ ಬರ್ಡೇ, ಮತ್ತು 21 ಮಗಳದ್ದು ಬರ್ಡೇ ಡೇಟ್. ಬಟ್ ನನಗೆ ಅದನ್ನು ಸ್ವಲ್ಪ ಕಾಸ್ಟ್ಲಿ ಆಯಿತು. ಹಾಗಾಗಿ ಇದೊಂಚೂರು 20,000ಕ್ಕೆ ಆಯಿತು. ಹಣ ಕೊಟ್ಟೆ ತಗೊಂಡಿರೋದು. ಆದ್ರೂ ಇದರಲ್ಲಿ ಕನೆಕ್ಷನ್ ಅಂತ ಗೊತ್ತಾ, 94 ನನ್ನ ಡೇಟ್ ಆಫ್ ಬರ್ತ್. ಹೇಗೆ ನಾವು ಒಂದೊಂದು ಕನೆಕ್ಷನ್ ಹಾಗಾದ್ರೆ ಗೌತಮಿ ಅವ್ರದ್ದು ಏಜ್ ಗೊತ್ತಾಗುತ್ತಾ ಅಂತ. ಎಂತ ಮಾಡೋದು, ಮುಚ್ಚಿಟ್ಟು. ಹೌದಲ್ಲ, ಕಾಣುತ್ತಲ್ಲ ಮುಖದಲ್ಲಿ ಕಾಣಿಸುತ್ತೆ. ಅಮ್ಮಮ್ಮ ಅಂದ್ರೆ ಒಂಚೂರು ಕಡಿಮೆ ಕಾಣಿಸ್ತದೆ ಅಥವಾ ಜಾಸ್ತಿ ಕಾಣಿಸ್ತದೆ. ಏನಿಲ್ಲ, ಜಾಸ್ತಿ. ನೀವು ಒಬ್ರೇ ಅಂತ. ಇವರದ್ದು ಆಗಿರೋದು 50 ವರ್ಷ. ಒಬ್ರು ಹೀರೋಯಿನ್ ಆಗಿ ಇದ್ಕೊಂಡು ಏಜನ್ನ ಇಷ್ಟು ಬಹಿರಂಗ ಪಡಿಸಿದ್ ನೀವೊಬ್ರೇ ಅನ್ಸುತ್ತೆ. ನನಗಿಂತ ಸಣ್ಣವರು
ನನಗಿಂತನೇ ಸಣ್ಣವರಂತೆ, ಇನ್ನು ನೀನು ಅಕ್ಕ ಆಗಿ ನಿನಗಿಂತ ಸಣ್ಣ. ಯಾವುದು? ಹಾಂ, ಮಾಲಿಂಗೇಶ್ವರ ಟೆಂಪಲ್, ಮಾಲಿಂಗೇಶ್ವರ, ಪುತ್ತೂರು ಮಾಲಿಂಗೇಶ್ವರ. ಹಾಯ್ ಮಾಡು. ಇಲ್ಲಿ ಮಾಡು, ಇಲ್ಲಿ ಮಾಡು. ಹೇಳಿದ ಹಾಗೆ ಮಾಡ್ತಾರೆ. ಏನೋ ಕೊಡ್ತೀರಾ ನೀವು ಲಂಚ್ ಅವರಿಗೆ? ಪ್ರೀತಿ, ನಕ್ಷತ್ರ, ನಕ್ಕಮ್ಮ. ನಕ್ಷತ್ರ, ನಾನು ಕರೆಯುವುದು ನಕ್ಕಮ್ಮ ಅಂತ. ನಕ್ಕಮ್ಮ, 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 ನಕ್ಕಮ್ಮ. ಧನು ಮಾಮ ಏನ್ ಕೊಡಿಸ್ತಾರೆ? ಏನು ಕೊಡಿಸಲ್ಲ ಅಲ್ಲ? ಎಂತ ಕೊಡಿಸಿದ್ರು? ಚಾಕ್ಲೇಟ್ ಕೊಡಿಸ್ತಾರಾ? ಕೊಡಿಸ್ತಾರೆ. ಗೊತ್ತಾಯ್ತಾ? ನಿಜ ಗೊತ್ತಾಯ್ತಾ? ಹೇಳಿದಾಗ ಕೇಳ್ತಾರೆ, ಯಾಕಂದ್ರೆ ಚಾಕ್ಲೇಟ್ ಸಿಗತ್ತೆ. ಎಂತ ಮಾಡಿದ್ರ? ನಾನೆಂತ ಮಾಡಿಲ್ಲ. ಅಡಸ. ನೀನು ಹೋಗಿ ಬರ್ತಾರೆ. ಓ ಅದಕ್ಕ. ಅಯ್ಯೋ ಹೋಗಿದೆ. ಇದೇಗೆ ಅಯ್ಯೋದ್ದು? ಸಫರ್ ಯಾರು ತೆಗ್ದಿದ್ದಾರೆ? ಅಯ್ಯ ಅವರು ಹಿಂದಿ ಇರಲಿ ಮಾಡ್ತಾರೆ ಅಂತ. ನಾನು ಸಫರ್ ಅದು ಮಾಡೆಲ್ ಧನರಾಜಿಗೆ ಮಾತ್ರ ಪ್ರಿಪೇರ್ ಮಾಡಿ ಕೊಟ್ಟಿದ್ದಾರೆ. ಆದ್ರೆ ಹೆಸರು ಚೆನ್ನಾಗಿಲ್ಲ, ಸಫರ್ ಅಂತ. ಇಲ್ಲ, ಏನೇ ಸಫರ್ ಅಂದ್ರೆ ಜರ್ನಿ, ಹಿಂದಿ ಸಫರ್ ಅದು. ಸಫರ್ ಇಂಗ್ಲಿಷ್ ಓ, ಸಫರ್. ನಾನು SU ಹಾಕಿದೆ. ಸಫರ್ ಜರ್ನಿ ತುಂಬಾ ದೊಡ್ಡದೇ. ಆಮೇಲೆ ಈಗ ಒಟ್ಟಿಗೆ ನಿಲ್ಲಿಸ್ಬೇಕಿತ್ತು ಗಾಡಿಯನ್ನು. ನಿಲ್ಸೋನಲ್ಲ? ಫೋಟೋ ತೆಗೆದು ಹಾಕೋಣ. ಓಕೆ. ಒಮ್ಮೆ ನೀವು ಕೂತ್ಕೊಂಡ್ರೆ ಒಳ್ಳೇದಿತ್ತು ಡ್ರೈವರ್ ಸೀಟಲ್ಲಿ, ನಂಗೂ ಒಂದು ಖುಷಿ. ಇದು ಗೌತಮಿ ಅವರ ಕಾರು. ಇದನ್ನೇ ನೋಡಿ ನಾನು ಸಫಾರಿಗೆ ಹೋದ್ದು. ಇವು ಹೆಂಗಿದೆಯಲ್ಲ, ಇದು ವೈಟ್ ಚಂದ ಕಾಣ್ತದೆ. ಚಂದ ಕಾಣ್ತ ಹಾಗೆ ಅದು ಬೇರೆಯವ್ರದೇ ಚಂದ ಕಾಣೋದು ಯಾವಾಗಲೂ. ಇಲ್ಲ, ಇದು ವೈಟ್ ಚಂದ ಕಾಣ್ತದೆ. ಏನಾದ್ರು ಇದ್ರೆ ಅಲ್ಲಿ ನೀವು, ನನಗೆ ಅನಿಸ್ತಿದೆ ಈ ಕಲರ್ ಏನಾದರೂ ಇರ್ತಿದ್ರೆ ನಂದು ಇಷ್ಟು ಕ್ಲೀನ್ ಇರ್ತಿರ್ಲಿಲ್ವಾ ಅಂತ. ಹೌದು, ಕಷ್ಟ ಆಗುತ್ತೆ ಅದು ಮೇಂಟೈನ್ ಮಾಡೋದು. ಅದು ಬೇಡ. ಇದು 2 ಇಂಚ್ ಜಾಸ್ತಿ ಟಾಪ್ ಆ್ಯಂಡ್. ನಿಮ್ಮದು ಇದು ಚೆನ್ನಾಗಿದೆ ಕಟ್ಟಿಂಗು ಅಲ್ಲ? ಸ್ಪೈಡರ್ ಕಟ್ ಹಾಗೆ ಅಷ್ಟೇ, ಇದೆಲ್ಲ ಸೇಮ್. ಇದು ಇಲ್ಲ ನಮ್ಮದು. ಸನ್ಶೆಡ್. ಅದೇ ಚಿಕ್ಕ ಪುಟ್ಟದ ಡಿಫ್ರೆನ್ಸ್. ಇದು ನಿಮಗೆ ನೀವೇ ಹಾಕ್ಬೇಕಾ ಅಥವಾ ಟಾಟಾ ಸನ್ಸೆಟ್ ಹಾಕು ಅಂದ್ರೆ ಬರ್ತದೆ? ಓ, ಇದಿಲ್ಲ ನಮ್ಮದು. ಇದು ಇಲ್ವಾ? ನಿಮ್ದು ನಮ್ಮದಿದ್ದು ಮ್ಯಾನ್ಯಲ್. ಇಲ್ಲ ಆಚೆ ಸೀಟಿಗಿಲ್ವಾ? ಆಚೆ ಸೈಟಿಗಿಲ್ಲ. ನಮ್ಮದು ಮ್ಯಾನ್ಯಲ್. ಇದಿದೆ ಡ್ರೈವರ್ ಸೀಟಿಗಿದೆ. ವೆಂಟಿಲೇಟರ್ ಇಲ್ಲ. ಇದಕ್ಕೆಂತ ಹೇಳೋದು? ಫ್ಯಾನ್, ವೆಂಟಿಲೇಷನ್ ಅದಿಲ್ಲ ನಮ್ಮಲ್ಲಿ. ಮತ್ತೆ ಇದರಲ್ಲಿ ಗ್ಲಾಸ್ ಇದೆಯಾ ನಿಮ್ಮದು? ಹಾಂ, ಇಲ್ಲಿ ನನ್ನಲ್ಲಿ ಇಲ್ಲ. ಹಾಂ, ಸ್ಕ್ರೀನ್ ಸ್ವಲ್ಪ ದೊಡ್ಡದು. ಮತ್ತೇನಿದೆ? 3 ಕಾರು ಒಟ್ಟಿಗೆ. ಇನ್ನು 3ರಿಗೆ ರೆಕಮೆಂಡ್ ಮಾಡಿದ್ದೇವೆ. ಆಡಿಸಿದಳೆ ಶೋದೆ ಪುರಂದರ
2 ಗಾಡಿ ಈಗ ಒಟ್ಟಿಗೆ ನನ್ನದೇನೋ ಸಣ್ಣದು ಮಾಡಿದ್ದಾರೆ ಈಗ. ಸಣ್ಣದು ಮಾಡಿದ್ದಾರೆ ನನಗೋಸ್ಕರ ಇಲ್ಲ ಅಲ್ಲ ನಾನು ಚಂದ ಮಾಡಿದ್ರು. ಓಕೆ ಅಂತೂ ಇಂತೂ ನಾವು ಅಂದ್ಕೊಂಡಾಗೆ 3 ಗಾಡಿ ಎದುರು ನಿಲ್ಲಿಸಿ ಫೋಟೋನು ತಗೊಂಡಾಯಿತು, ವನದುರ್ಗಮ್ಮನ ಆಶೀರ್ವಾದನೂ ಪಡ್ಕೊಂಡಾಯಿತು. ನಾವೀಗ ಇಲ್ಲಿಂದ ಹೊರಡೋ ಸಮಯ. ನಾವು ಸಫಾರಿ ತಗೊಳ್ಳೋ ಮುಂಚೆ ನಾನು ಸುಮಾರು ಸಲ ಕಾಲ್ ಮಾಡಿದ್ದೆ, ಕೇಳಿದ್ದೆ, ಅಭಿಯವರಿಗೂ ಕಾಲ್ ಮಾಡಿದ್ದೀನಿ, ಗೌತಮಿಯವರಿಗೂ ನೈಟಲ್ಲಿ ಡೌಟ್ಸ್ ಎಷ್ಟು ಕೇಳಿದೆ. ನಾನೇ ಒಂದು ಸಲ ಮುಜುಗರಾಗಿ ಏನು ಡಿಸ್ಟರ್ಬ್ ಆಗ್ತಿಲ್ಲಲ್ಲ ಅಂತ ಕೇಳಿದ್ದೀನಿ. ಆದರೆ ಎಷ್ಟು ಯಾವ ಟೈಮಲ್ಲಿ ಅದೆಲ್ಲ ಕೇಳ್ಕೊಂಡಷ್ಟು ಒಳ್ಳೇದಲ್ಲ ಗಾಡಿ. ಆಮೇಲೆ ನನಗೇನಿಲ್ಲ ಇದ್ದ ಕಮೆಂಟಲ್ಲೆಲ್ಲ ಸಫಾರಿಗೆ ಟಾಟಾಗೆ ಹೋಗಬೇಡಿ, ಸರ್ವಿಸ್ ಚೆನ್ನಾಗಿಲ್ಲ ಅಂತ. ಮತ್ತು ನೀವು ಕೂಡ ಇದು ಕಾವೇರಿ ಟಾಟಾ ಶೋರೂಮು ಒಳ್ಳೆಯ ಶೋರೂಮು, ಅಲ್ಲಿ ಸರ್ವಿಸ್ ಒಳ್ಳೇದಿದೆ ಅಂತ ಹೇಳಿದ ಮೇಲೆ ನನಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು. ಅವರು ಕೂಡ ಒಂದು ಒಳ್ಳೆ ಕಾನ್ಫಿಡೆನ್ಸ್ ತುಂಬಿಸಿದ್ರು. ಆಮೇಲೆ ಇನ್ನೊಂದು ವಿಷಯ ನಾವು ಹೇಳಲಿಲ್ಲಲ್ಲ, ನಿಮ್ಮ ಮಧ್ಯೆ ಸಾಮ್ಯತೆ. ಎಲ್ಲಿ ಬಿಗ್ ಬಾಸ್ ಸಫಾರಿ ಯೋಚನೆ ಇರಲಿಲ್ಲ, XUV ಟೊಯೋಟೋ ಅಂತ ಇದ್ದದ್ದು. ನಾನು ಇವ್ರದ್ದು ಗಾಡಿಯಲ್ಲಿ ನಾನು ಹೋಗಿದ್ದೀನಿ, ಕೂತಿದ್ದೀನಿ. ಬಟ್ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ 1-2 ತಿಂಗಳಲ್ಲಿ ನಾನು ಇಂಥ ಒಂದು ದೊಡ್ಡ ಕಾರ್ ತಗೋತೀನಿ ಅಂತ. ಆಮೇಲೆ ಇವ್ರದ್ದು ತಗೊಂಡ ನಂತರ ನನಗೆ XUV ಆದಮೇಲೆ ಸಫಾರಿ ಫ್ರೆಂಡ್ ಸಜೆಸ್ಟ್ ಮಾಡಿದ್ದ. ಮತ್ತು ಗೌತಮಿ ಅವ್ರ ಹತ್ರ ಇದೆ ಸಫಾರಿ, ಓಕೆ ನೋಡೋಣ ಅಂತೇಳಿ ಹೋದ್ದು. ನಾನು ವೈಟ್ ನೋಡಿದ್ದೆ, ಬ್ಲ್ಯಾಕ್ ನೋಡಿರಲಿಲ್ಲ ಶೋರೂಮಲ್ಲಿ. ಅಲ್ಲಿ ಒಂದು ಸರ್ವಿಸಿಗೆ ಶೋರೂಮಲ್ಲಿ ನಿಂತ ಬ್ಲ್ಯಾಕ್ ನಿಂತಿತ್ತು. ಓ ಬ್ಲ್ಯಾಕ್ ಇನ್ನೂ ಲುಕ್ ಇದೆ ಅಂತೇಳಿ ಅದು ಹಾಗೆ ನಮ್ಮಿಬ್ರಿಗೆ ಮೇ ಬಿ ದೇವರು ಒಟ್ಟೊಟ್ಟಿಗೆ ಆಶೀರ್ವಾದ ಮಾಡ್ತಾರೆ. ಬಿಗ್ ಬಾಸಿಗೆ ಅವ್ರು ಫಸ್ಟ್ ಬಂದ್ರು, ಮತ್ತೆ ನಾ ಬಂದೆ ಹೊರಗೆ ಒಟ್ಟಿಗೆ ಹೇಳ್ಬಾರ್ದು ಅಂತ. ಆಮೇಲೆ ಆರಾಮಾಗಿ ಬರ್ಬೋದಿತ್ತು, ಆದ್ರೂ ಒಟ್ಟಿಗೆ ಹೊರಗೆ ಬಂದ್ವಿ. ನಾನು ಒಂದು ಕಾಶ್ಮೀರಕ್ಕೆ ಹೋದ್ರೆ ಇವರು ಕೂಡ ಒಂದು ಕಾಶ್ಮೀರಕ್ಕೆ. ಮತ್ತೆ ಇವ್ರ ಗಾಡಿ ನಂಬರ್ನಲ್ಲಿ 94 ಇದೆ, ಅದು ನನ್ನ ಬರ್ತ್ ಇಯರ್. ಆಮೇಲೆ ಇನ್ನೆಂತ ಬಹಳಷ್ಟು. ಆಮೇಲೆ ಪ್ರಮೋಷನ್ಸ್ ಅಷ್ಟೇ, ನಿಮಗೆ ಸಿಕ್ಕಿರೋದು ನನಗೂ ಸಿಗುತ್ತೆ ಅಥವಾ ಏನಾದರೂ ನಡೀತೆ. ಮತ್ತೆ ಏನು ಮರೆತು ಒಟ್ಟಿಗೆ ಆಶೀರ್ವಾದ ಮಾಡೋದು, ಸಪ್ರೇಟ್ ಯಾಕೆ ಇರಲಿ ಅಂತ ಹೇಳಿ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ. ಹಂಗೆ ಒಟ್ಟೊಟ್ಟಿಗೆ ಹೋಗೋಣ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ವೆಲ್ಕಮ್ ಅಂತ ಹೇಳ್ಬೇಕು ನಾವೀಗ. ಟಾಟಾ ಫ್ಯಾಮಿಲಿಗೆ ನಾವೀಗ ಟಾಟಾ ಫ್ಯಾಮಿಲಿ. ಒಳ್ಳೇದಾಗ್ಲಿ, ಈ ಗಾಡಿ ನಿಮ್ಮ ಲೈಫಿಗೆ ಲಕ್ ಥರ ಬಂದು ಇನ್ನಷ್ಟು ಒಳ್ಳೇದಾಗಲಿ. ನೀವು ಅಂದ್ಕೊಂಡಿರೋದೆಲ್ಲವೂ ಕಂಪ್ಲೀಟ್ ಆಗಲಿ. ಖುಷಿಯಾಗಿರಿ ಯಾವಾಗಲೂ. ನಂಗೆ ಈಗ ಒಂದು ಐಡಿಯಾ ಬಂತು, ಕಾರ್ ತಗೊಂಡವ್ರಿಗೆ ಹೇಗೆ ವಿಶ್ ಮಾಡಬೇಕು ಅಂತ ಇವರನ್ನು ನೋಡಿ ಕಲ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದ ನಾನು ಸಫಾರಿ ತಗೊಂಡೆ, ನಮ್ಮ ಬ್ಲ್ಯಾಕ್ ಬೆಸ್ಟ್ ಒಂದು ಆದಷ್ಟು ಬೇಗ ಒಂದು ಟ್ರಾವೆಲ್ ಮಾಡೋಣ. ಒಂದು ಸ್ವಲ್ಪ ಹೋಗಿ ಇನ್ನೊಂದು ವ್ಲಾಗ್ ಮಾಡಿ ಹಾಕೋಣ. ಸೊ ಕೀಪ್ ವೇಟಿಂಗ್, ಸಬ್ಸ್ಕ್ರೈಬ್ ಮಾಡಿ, ಮಾಡಿಲ್ಲದೆ ಇರೋರೆಲ್ಲರೂ. ಆಮೇಲೆ ಅಂತ ಲೈಕ್, ಕಮೆಂಟ್, ಶೇರ್ ಮಾಡಿ. ಕಮೆಂಟ್ ನಮ್ಮನ್ನ ಬರೀ ಹೋಗ್ಲಿರಿ, ಒಳ್ಳೆ ವಿಷಯ ಹಾಕಿ, ಎಂತ ಅದು ಪಾಸಿಟಿವ್ ವಿಷಯಗಳು ಮಾತ್ರ ಹಾಕಿ, ಆಯ್ತಾ? ಓಕೆ, ಥ್ಯಾಂಕ್ ಯು ಸೋ ಮಚ್. ನನಗೆ ಇನ್ನೊಂದು ಖುಷಿ ಏನಂದರೆ ಅವತ್ತು ಬಂದ ಲಾಗ್ ಕೂಡ ಹಾಕಿರಲಿಲ್ಲ, ಅದನ್ನು ಎಲ್ಲ ಮರೆತು ಇವರು ಹಾಕಿದ್ರೆ ಮಾತ್ರ ಆಯ್ತಾ, ಇಲ್ಲದಿದ್ರೆ ವಿಡಿಯೋ ಬರಲ್ಲ. ಇದಕ್ಕಿಂತ ಮುಂಚೆ ತುಂಬ ಮಾಡಿದ್ದಾರೆ. ಇಲ್ಲ ಅದನ್ನು ಹಾಕಿ ಇದನ್ನು ಹಾಕ್ತೀನಿ, ಇಲ್ಲಾಂದ್ರೆ ಕಷ್ಟ ಆಗುತ್ತೆ. ಪರವಾಗಿಲ್ಲ, ಮರ್ತೋಗಿರುತ್ತೆ. ಬೇಡ, ಇದು ಹಾಕಿ ಫಸ್ಟ್. ಅದು ಹಾಕ್ತಿರೋ ಗೊತ್ತಿಲ್ಲ, ಇದು ಫಸ್ಟ್ ಹಾಕಿ ಆಯ್ತಾ. ಇದಾದ್ಮೇಲೆ ಇದರ ನೆಕ್ಸ್ಟ್ ಹಾಕೋಣ. ಇದರ ನೆಕ್ಸ್ಟ್ ಲಾಗ್ ಯಾವುದು ಗೊತ್ತಾ? ದೋಸ್ತನ ಜೊತೆ ನಾವು ವನದುರ್ಗಮ್ಮ ಟೆಂಪಲ್ಗೆ ಬಂದದ್ದು, ಗೌತಮಿ ಅವರು, ಅಭಿಯವರು ಎಲ್ಲರೂ ದೋಸ್ತನ ಜೊತೆ ಏನೆಲ್ಲ ಆಯ್ತು ಅದು ಬೇಕು ಅಂದರೆ ಕಮೆಂಟ್ ಮಾಡಿ. ಎಷ್ಟು ಕಮೆಂಟ್ ಇರುತ್ತೋ ಅಷ್ಟು ಬೇಗ ಹಾಕ್ತಾರೆ, ಆಯ್ತಾ? ಸರಿ, ಓಕೆ, ಸೋ ಮಚ್. ಬಾಯ್ ಬಾಯ್.